ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಥವಾ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ಗಮನಿಸೋದಕ್ಕಿಂತ ಮುಂಚಿತವಾಗಿ ಮಾಸ ವಿಶೇಷತೆ ಮತ್ತು ಈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ. ನೋಡಿ, ಈ ಒಂದು ಸೆಪ್ಟೆಂಬರ್ನ ತಿಂಗಳಲ್ಲಿ 4ನೇ ತಾರೀಕು 9ನೇ ತಿಂಗಳು 2024 ಈ ಒಂದು ದಿನಾಂಕದಂದು ಬುಧ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 16ನೇ ತಾರೀಕು 9ನೇ ತಿಂಗಳು 2024 ಕನ್ಯಾ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 18ನೇ ತಾರೀಕು 9ನೇ ತಿಂಗಳು 2024 ತುಲಾ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 23ನೇ ತಾರೀಕು 9ನೇ ತಿಂಗಳು 2024 ಬುಧ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಬದಲಾವಣೆ ಆಗ್ತಿರುವಂತಹ ಗ್ರಹಗಳು ಮತ್ತು ಈಗಾಗಲೇ ಸ್ಥಿತವಿರುವಂತಹ ಗ್ರಹಗಳಿಂದ ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ಈ ಒಂದು ರಾಶಿಗಳವರು ಪಡ್ಕೊಳ್ಬಹುದು ಅನ್ನೋದನ್ನು ನೋಡೋಣ. ಜೊತೆಗೆ ಈ ಒಂದು ತಿಂಗಳು ಸೆಪ್ಟೆಂಬರ್ ತಿಂಗಳು ತುಂಬ ವಿಶೇಷವಾದಂತಹ ದಿನಗಳನ್ನು ಒಳಗೊಂಡಿದೆ. ಯಾವ ರೀತಿಯಾದಂತಹ ವಿಶೇಷವಾದ ದಿನಗಳು ಅಂತಂದ್ರೆ ನೋಡಿ, ಮೊದಲನೇದಾಗಿ ನಮಗೆ ಈ ಒಂದು ತಿಂಗಳಲ್ಲಿ ಬೆನಕನ ಅಮಾವಾಸ್ಯೆಯಿಂದನೇ ಶುರುವಾಗ್ತಕ್ಕಂತಹ ಈ ಒಂದು ಮಾಸ ಭಾದ್ರಪದ ಮಾಸ. ಈ ಭಾದ್ರಪದ ಮಾಸದ ತೃತೀಯ, ಅದರಲ್ಲೂ ಚೌತಿ, ಪಂಚಮಿ ಈ 3 ತಿಥಿಗಳು ಬಹಳ ಅಂದರೆ ಬಹಳ ಅತ್ಯುತ್ತಮವಾದಂತಹದ್ದು. ಜೊತೆಗೆ ನಮ್ಮೆಲ್ಲರಿಗೂ ಸಹ ಗಣೇಶನ ಹಬ್ಬ, ಗೌರಿ ಹಬ್ಬ, ಗಣೇಶನ ಹಬ್ಬ ಅಂತ ನಾವು ತುಂಬ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ಕೊಳ್ತೀವಿ. ಗೌರಿ ಮತ್ತು ಗಣೇಶನ ಹಬ್ಬ ಬರ್ತಕ್ಕಂಥದ್ದು ಸಹ ಇದೇ ಒಂದು ತಿಂಗಳಿನಲ್ಲಿ. ಅದರಲ್ಲೂ ಸಹ ಈ ಗೌರಿ ಹಬ್ಬ, ಗಣೇಶನ ಹಬ್ಬ ಎಲ್ಲರಿಗೂ ಸಹ ಅನುಕೂಲವನ್ನು ತಂದುಕೊಡ್ಲಿ, ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ತೊಂದರೆ ತಾಪತ್ರೆಗಳನ್ನ ನಿವಾರಣೆ ಮಾಡಲಿ. ಇನ್ನು ಸ್ವರ್ಣಗೌರಿ ವ್ರತವನ್ನ ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ, 6ನೇ ತಾರೀಕು ಶುಕ್ರವಾರ, 6ನೇ ತಾರೀಕು 9ನೇ ತಿಂಗಳು 2024 ಶುಕ್ರವಾರದ ತಿಥಿಯಂದು ಸ್ವರ್ಣಗೌರಿ ವ್ರತವನ್ನ ನೋಡಿ. ಶುಕ್ರವಾರನೇ ಗೌರಿ ಹಬ್ಬ ಬಂದಿರುವಂಥದ್ದು ತುಂಬಾ ಅಂದ್ರೆ ತುಂಬಾ ವಿಶೇಷ. ಯಾರಾದ್ರೂ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಮದುವೆ ಮಾಡಿ ಏನಾದ್ರೂ ಕಳಿಸಿದ್ರೆ, ಅದೆಷ್ಟೇ ವರ್ಷಗಳಾಗಿರ್ಲಿ, ಇವತ್ತಿನ ದಿವಸ ನೀವು ಅವರನ್ನ ಮನೆಗೆ ಕರೆದು ನಿಮ್ ಕೈಲಾದಷ್ಟು ಬಾಗನ ಕೊಟ್ಟು ಕಳಿಸಿ. ಅಥವಾ ನಿಮಗೆ ಏನೂ ಕೊಡೋಕ್ ಸಾಧ್ಯ ಇಲ್ವಾ ನಿಮ್ಮ ಅಕ್ಕಂಗಿರಿಗೆ, ಮನೆಗೆ ಕರೆದು ಒಂದು ಹೊತ್ತು ಗಂಜಿನಾದ್ರೂ ಕೊಡಿ. ಅದಕ್ಕಿಂತೂ ಭಗವಂತ ಯಾರನ್ನು ಕೀಳು ಮಟ್ಟದಲ್ಲಿ ಇಟ್ಟಿಲ್ಲ. ನಿಮ್ಮ ಕೈಯಲ್ಲಿ ಗಂಜಿ ಹಾಕೋದಕ್ಕಾದ್ರೂ ಸಹ ಶಕ್ತಿ ಭಗವಂತ ಕೊಟ್ಟಿರ್ತಾರೆ. ಹಾಕಿ ಕೈಲಾದಷ್ಟು ಅರಿಶಿನ ಕುಂಕುಮ ಹೂವು ಕೊಟ್ಟು ಆ ಹೆಣ್ಮಗುಗೆ ತವರ ಮನೆಯಲ್ಲಿ ಒಂದಿಷ್ಟು ಗೌರವವನ್ನು ಕೊಟ್ಟು ಕಳಿಸಿ. ಹೆಣ್ಮಕ್ಳದ್ದು ಯಾವಾಗಲೂ ಅಷ್ಟೇ, ತವರ ಮನೆಯಿಂದ ಬರುವಂತಹ ಇಷ್ಟು ಅರಿಶಿನ ಕುಂಕುಮ, ಒಂದು ಮೊಳದ ಹೂವು ಆಕೆಗೆ ಗಂಡನ ಮನೆಯಲ್ಲಿ ಗೌರವ ಜಾಸ್ತಿ ಮಾಡುತ್ತೆ. ನಿನಗೆ ಯಾರಿದ್ದಾರೆ ನಿನ್ನ ತವರ ಮನೆಯಲ್ಲಿ ಅಂತ ಕೇಳುವಂತಹ ನಾಲ್ಗೆಗಳಿಗೆ ಅದು ಉತ್ತರವಾಗಿ ನಿಂತ್ಕೊಳ್ಳುತ್ತೆ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಬೇರೆ ಬೇರೆ ರೀತಿಯಾಗಿ ತವರ ಮನೆಯಿಂದ ಆಸ್ತಿನೂ ಬಯಸ್ತಿರ್ಬಹುದು. ಆದರೆ ಒಂದು ಕಾಲದಲ್ಲಿ ಪಾಪ ಹೆಣ್ಮಕ್ಳು ತುಂಬ ತವ್ರ ಮನೆ ಚೆನ್ನಾಗಿರ್ಲಿ ಅಂತ ನಿಜವಾಗ್ಲೂ ತುಂಬ ಹರಸಿ ಹಾರೈಸ್ತಕ್ಕಂಥದ್ದು. ಅದರಲ್ಲೂ ಈ ಒಂದು ಅದರ ಮರುದಿನವಾಗಿರ್ತಕ್ಕಂತಹ 7ನೇ ತಾರೀಕು ಶನಿವಾರದಂದು ವರಸಿದ್ಧಿ ವಿನಾಯಕ ವ್ರತ ನೋಡಿ, ಗಣೇಶನ ಹಬ್ಬ ಸಹ ಬಂದಿರುವಂಥದ್ದು. ಶನಿವಾರ ಗಣೇಶನ ಹಬ್ಬ, ಶುಕ್ರವಾರ ಗೌರಿ ಹಬ್ಬ. ನಿಮ್ಮ ಮನೆಗೆ ಹೆಣ್ಮಕ್ಳನ್ನ ಕರ್ಕೊಂಡು ಬಂದ ಮೇಲೆ ಯಾವುದೇ ಕಾರಣಕ್ಕೂ ಶುಕ್ರವಾರದ ಹೊತ್ತು ಮಹಾಲಕ್ಷ್ಮಿ ಸ್ವರೂಪಿಣಿಯಾಗಿರ್ತಕ್ಕಂತಹ, ಗೌರಿ ಸ್ವರೂಪಿಣಿಯಾಗಿರುವಂತಹ ಆ ಹೆಣ್ಮಗುನ ನಿಮ್ಮ ಮನೆಯಿಂದ ಆಚೆ ಕಳಿಸೋದು ಬೇಡ. ಆ ಮನೆಯಲ್ಲೇ ಇಟ್ಕೊಂಡು ಮರುದಿನ ಗಣೇಶನ ಹಬ್ಬವನ್ನು ಮುಗಿಸ್ಕೊಂಡು ಭಾನುವಾರ ನೀವು ಕಳಿಸ್ಕೊಡಿ. ಅದೇ ರೀತಿಯಾಗಿ ಬಹಳ ವಿಶೇಷಗಳು ಅಂತ ನೋಡೋದ ಸಂದರ್ಭದಲ್ಲಿ 15ನೇ ತಾರೀಕಿನಂದು ತಿರುವೋಣಂ ಇರುವಂಥದ್ದು. ನಮ್ಮ ಈ ಕೇರಳ ಭಾಗದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ತಿರುವೋಣಂ ಸಹ ಇರುವಂಥದ್ದು. ಇನ್ನು 16ನೇ ತಾರೀಕು ಅನಂತ ಪದ್ಮನಾಭ ವ್ರತ ನೋಡಿ.
ಅನಂತ ಪದ್ಮನಾಭ ವ್ರತ ಅಲ್ಲಿಂದ ಶುರುವಾಗುತ್ತೆ. ನೆಕ್ಸ್ಟು ಅದನ್ನು ಅನಂತನ ಹುಣ್ಣಿಮೆ ಅಂತಲೂ ಸಹ ಕರೀತಾರೆ. ಅನಂತನ ಹುಣ್ಣಿಮೆ ದಿವಸ, ಅನಂತನದ್ದು ಅದೇ ದಿವಸ ತ್ರಯೋದಶಿ ದಿವಸ ಅನಂತ ಪದ್ಮನಾಭ ವ್ರತವನ್ನು ಮಾಡಿ ಅದಾದ ನಂತರ ಬರುವಂತಹ ಹುಣ್ಣಿಮೆ ಅನಂತನ ಹುಣ್ಣಿಮೆ ಅಂತ ಒಂದು ಪ್ರಸಿದ್ಧಿಯಾಗಿರುತ್ತೆ. ಆ ಅನಂತನ ಹುಣ್ಣಿಮೆ ದಿವಸದಿಂದಾನೇ, ಮರುದಿವಸದಿಂದಾನೇ ನಮಗೆ ಪಿತೃಪಕ್ಷವು ಪ್ರಾರಂಭ ಆಗತ್ತೆ. ಆ 15 ದಿವಸ ಒಂದು ಪಕ್ಷ ಏನಿರುತ್ತಲ್ಲ, ಆ ಒಂದು ಪಕ್ಷ ಪಿತೃಪಕ್ಷವಾಗಿರುತ್ತೆ. ಆ ಪಿತೃಪಕ್ಷದಲ್ಲಿ ನಿಮಗೆ ನಿಜವಾಗ್ಲೂ ನಿಮ್ಮ ಪಾಪಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ, ನಿಮ್ಮ ಒಂದು ಜೀವನದಲ್ಲಿರುವಂತಹ ತೊಂದರೆ ತಾಪತ್ರೆಗಳನ್ನು ಕಳ್ಕೊಳ್ಳೋದಕ್ಕೆ ಈ ಪಿತೃಪಕ್ಷ ತುಂಬ ಸಹಾಯಕವಾಗಿರುತ್ತೆ. ನೋಡಿ, ನಾವು ಸತ್ತ ನಂತರದಲ್ಲಿ ನಾವು ಯಮಲೋಕಕ್ಕೆ ಹೋಗೋ ಸಂದರ್ಭದಲ್ಲಿ ಆ ವೈತರಣಿ ನದಿಯನ್ನು ದಾಟಬೇಕಾದಾಗ ಅಲ್ಲಿರುವಂತಹ ಬೇರೆ ಯಮಕಿಂಕರರು ಹಿಂಸೆ ಕೊಡೋಕೆ ಶುರು ಮಾಡಿರ್ತಾರೆ. ನೀನು ಈ ತೀರದಿಂದ ಆ ತೀರಕ್ಕೆ ಹೋಗೋದಕ್ಕೆ ನೀನು ಏನು ಪುಣ್ಯ ಕಾರ್ಯ ಮಾಡ್ಕೊಂಡಿದ್ಯಾ, ಏನು ಒಳ್ಳೆ ಫಲಗಳನ್ನು, ನಿನಗೇನು ಅರ್ಹತೆ ಇದೆ, ಏನು ಯೋಗ್ಯತೆ ಇದೆ ಅಂತ ಪ್ರಶ್ನಿಸಿದಾಗ ನೀವು ಮಾಡಿಕೊಳ್ಳುವಂತಹ ದಾನ ಧರ್ಮಗಳೇ ನಿಮ್ಮನ್ನ ಅಂದು ಕಾಪಾಡೋದು. ನೋಡಿ, ಇಲ್ಲಿ ನೀವು ದಾನ ಧರ್ಮಗಳನ್ನು ಮಾಡಿರ್ತೀರಿ, ಇಲ್ಲಿ ಹಸಿದ ಹೊಟ್ಟೆಗಳಿಗೆ ಊಟ ಹಾಕಿರ್ತೀರಿ, ಆದರೆ ಅಲ್ಲೇ ನಿಮ್ಗೆ ಅದನ್ನು ಕಾಪಾಡುತ್ತೆ. ಹಾಗಾಗಿ ಪಿತೃಪಕ್ಷದಲ್ಲಿ ನೀವು ಪಿತೃ ಕಾರ್ಯಗಳನ್ನು ಮಾಡಬೇಕು. ಯಾಕಂದ್ರೆ ಸತ್ತು ಹೋದಂಥವ್ರಿಗೆ ಅಲ್ಲಿ ಸರಿಯಾಗಿರುವಂಥ ವ್ಯವಸ್ಥೆ ಇಲ್ಲದೆ ಒದ್ದಾಡ್ತಾ ಇರ್ತಾರೆ. ಅದಕ್ಕೆ ನೀವೆಷ್ಟು ದಾನ ಧರ್ಮಗಳನ್ನು ಬದುಕಿದ್ದಾಗ ನೀವು ಮಾಡ್ಕೊಳ್ತೀರೋ, ನಿಮ್ಮ ಬುದ್ಧಿಯಿಂದ ನಿಮ್ಮ ಶಕ್ತಿಯಿಂದ ನೀವು ಮಾಡ್ಕೊಳ್ತೀರೋ, ಅದು ನಿಮಗೆ ಒಳ್ಳೆಯದು. ಮಕ್ಕಳು ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ನಿಮ್ಮ ಮನಸ್ಸಿದ್ದ ಹಾಗೆ ನಿಮ್ಮ ಮಕ್ಕಳ ಮನಸ್ಸು ಇರಬೇಕು ಅಂತ ಏನಿಲ್ಲ. ನೋಡಿ, ಕರ್ಣನ ದೇಹಾಂತ್ಯವಾದ ನಂತರದಲ್ಲಿ ಸ್ವರ್ಗಕ್ಕೆ ಹೋಗಿರ್ತಾನೆ. ಸ್ವರ್ಗಕ್ಕೆ ಹೋದ ಸಂದರ್ಭದಲ್ಲಿ ಅವನಿಗೆ ತಿನ್ನೋಕೆ ಅನ್ನಾಹಾರಗಳು ಇಲ್ಲದ ಹಾಗೂ ಒದ್ದಾಡ್ತಾನೆ. ಸ್ವರ್ಗದಲ್ಲೆಲ್ಲಾದ್ರೂ ತಿನ್ನೋಕೆ ಕುಡಿಯೋಕೆ ಬರವಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಬರವಿರುತ್ತೆ. ಯಾಕೆಂದ್ರೆ ಕರ್ಣ ಪಿತೃ ಕಾರ್ಯಗಳನ್ನು ಮಾಡಿರೋದಿಲ್ಲ, ಅವನು ಕೇವಲ ದಾನ ಧರ್ಮಗಳನ್ನು ಮಾಡ್ಕೊಂಡಿರ್ತಾನೆ. ಪಿತೃ ಕಾರ್ಯಗಳನ್ನು ಮಾಡಬೇಕು, ಅವನಿಗೆ ತಂದೆ ತಾಯಿ ಯಾರು ಅಂತಾನೆ ಗೊತ್ತಿಲ್ಲ. ಪಿತೃಕರ್ಮಗಳನ್ನು ಎಲ್ಲಿಂದ ಮಾಡೋದಕ್ಕೆ ಸಾಧ್ಯ? ಆ ನಂತರ ಪುನಃ ಭೂಮಿಗೆ ಬಂದ ನಂತರ ಅವನ ಪಿಂಡ ಪ್ರಧಾನಗಳನ್ನೆಲ್ಲ ಅವನ ತಂದೆ ತಾಯಿಗಳಿಗೆಲ್ಲ ಮಾಡಿದ ನಂತರ ಸ್ವರ್ಗದಲ್ಲಿ ಅವನಿಗೆ ತಿನ್ನೋಕೆ ಅನ್ನಾಹಾರಗಳು ಸಿಗುತ್ತೆ. ಅದು ದ್ವಾಪರ ಯುಗದಲ್ಲಿ. ಆದರೆ ಇದು ಕಲಿಕಾಲದಲ್ಲಿ ದಾನವೇ ಶ್ರೇಷ್ಠ. ದಾನಗಳನ್ನು ಮಾಡ್ತಕ್ಕಂಥದ್ದು ನಿಮ್ಮ ಒಂದು ಮುಂದಿನ ಜೀವನವನ್ನು ಸುಖಮಯವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸಾಧ್ಯವಾದಷ್ಟು ದಾನಗಳನ್ನು ಮಾಡಿ ಧರ್ಮಗಳಲ್ಲಿ ನಿಮ್ಮ ಜೀವನವನ್ನು ಮುಂದುವರಿಸ್ಕೊಂಡು ಹೋಗಿ. ಅನ್ನಬಹುದು, ನೀವೇನು ಮರಕ್ಕೂ ದೇವರಂತೀರಿ, ಕಲ್ಲಿಗೆ ದೇವರಂತೀರಿ, ಬಂಡೆಗೆ ದೇವರಂತೀರಿ, ಪರ್ವತಗಳಿಗೆ ದೇವರಂತೀರಿ, ಕೊನೆಗೆ ವರ್ಷಕ್ಕೊಮ್ಮೆ ತರಕಾರಿ ಕತ್ತರಿಸುವಂತಹ ಚಾಕು ಚೂರಿಗಳಿಗೂ ಅರಿಶಿನ ಕುಂಕುಮ ಗಂಧ ಬಳಿತೀರಿ, ಅದಕ್ಕೂ ದೇವರು ಅಂತ ಹೇಳಿ ಪೂಜೆ ಮಾಡ್ತೀರಿ. ನಿಮಗೇನು ಅನ್ಸೋದೇ ಇಲ್ಲವಾ? ಯಾವುದೋ ಒಂದಿಷ್ಟು ದಪ್ಪದ ಅನ್ನದ ಉಂಡೆಯನ್ನು ಕಟ್ಟಿ ಕಾಗೇನು ಕಾ 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 ಅಂತ ಕರೆದ ತಕ್ಷಣ ಅದು ಬಂದು ತಿಂದುಕೊಂಡು ಹೋಗುತ್ತೆ. ಆಗ ನಿಮ್ಮ ದೊಡ್ಡವರಿಗೆ ಮೋಕ್ಷ ಸಿಕ್ತು, ಅವ್ರ ಬಂದಲ್ಲಿ ಏನೋ ದಾರಿ ಆಯಿತು ಅಂತ ನಂಬುತ್ತೀರಿ. ಇದೆಲ್ಲ ಬದುಕಿನ ಮೂಢನಂಬಿಕೆ ಅಂತ ಹಲವಾರು ಜನ ಅಂದುಕೊಳ್ತಾರೆ. ಆದರೆ ಅದು ಯಾವುದು ಬದುಕಿನ ಮೂಢನಂಬಿಕೆ ಅಂತೂ ಖಂಡಿತ ಅಲ್ಲ. ಬದುಕಿನ ಸೌಜನ್ಯ ಅನ್ನೋದಕ್ಕೆ ನಾವು ಇಷ್ಟಪಡಬೇಕು. ಬದುಕಿನ ಸಂಸ್ಕಾರ. ಪ್ರಕೃತಿಯಲ್ಲಿದ್ದೀವಿ, ಪ್ರಕೃತಿ ನಮ್ಮನ್ನು ಕಾಪಾಡ್ತಿದೆ, ಪ್ರಕೃತಿ ನಮ್ಮನ್ನು ಪೊರಿತಿದೆ, ಪ್ರಕೃತಿ ನಮ್ಮನ್ನು ಎಲ್ಲದಕ್ಕೂ ಇದು ಮಾಡ್ತಾ ಇದೆ. ಅದಕ್ಕೆ ನಾವು ಅದನ್ನು ದೇವರು ಅಂತ ಹೇಳ್ತೀವಿ, ಪೂಜೆಯನ್ನು ಮಾಡ್ತೀವಿ. ತಪ್ಪೇನಿದೆ? ನಮ್ಮ ದಿನ ಬದುಕಿಗಾದರೆ ಸಾಕು. ಚಾಕು ಚೂರಿಗಳಿಲ್ಲದೆ ಅಡುಗೆ ಮನೆಯಲ್ಲಿ ಕೆಲಸವೇ ಆಗಲಾರದು. ಅದಕ್ಕೊಂದು ದೈವತ್ವದ ಸ್ಥಾನಮಾನ, ವರ್ಷಕ್ಕೊಮ್ಮೆ ಆದರೂ ಕೃತಜ್ಞತೆ. ನಿರ್ಜೀವ ಅದು ಹೌದು, ಆದರೆ ನಮ್ಮ ಬದುಕಿಗೆ ಅದು ಬೆಸ್ಕೊಂಡಿದೆ, ಅದಿಲ್ಲದೆ ಇಲ್ಲ. ಹಾಗಾಗಿ ಅದಕ್ಕೊಂದು ಸ್ಥಾನಮಾನವನ್ನು ಕಲ್ಪಿಸಿದ್ದೀವಿ. ತಪ್ಪಿದೆಯಾ? ಅದನ್ನು ನೀವು ತಪ್ಪು ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಮನಸ್ಸಿನ ಭಾವನೆ ಅಷ್ಟೇ. ಇನ್ನು 4-6 ಜನಕ್ಕೆ ನಿಮ್ಮ ಅಪ್ಪ ಅಮ್ಮನ ಹೆಸರು ಹೇಳಿ ಒಂದಿಷ್ಟು ಅನ್ನ ಉಣಬಡಿಸ್ತೀರಿ, ಅದರಲ್ಲೊಂದು ಸಾರ್ಥಕತೆ. ಇದ್ದಾಗೇನು ಮಾಡಲಿಲ್ಲ, ಕಡೆ ಪಕ್ಷ ಅವ್ರು ಹೋದಾಗ್ಲಾದ್ರೂ ಮಾಡ್ತಿದ್ದೀನಿ ಅನ್ನುವಂತಹ ಒಂದು ಪ್ರಾಯಶ್ಚಿತ್ತ ಪೂರ್ವಕವಾಗಿರ್ತಕ್ಕಂತಹ ಆ ಪಾಪ ಪ್ರಜ್ಞೆಯಿಂದ ಆಚೆ ಬರೋದಕ್ಕೆ ಮಾಡ್ಕೊಳ್ಬಹುದು. ಹೀಗೆ ನಮ್ಮ ಬದುಕಿನಲ್ಲಿ ನಡೆಯುವಂತಹ ಹಲವು ಕ್ರಿಯೆಗಳು, ಹಲವು ವಿಚಾರಗಳೊಂದಿಗೆ ಜೋಡಿಕೆ ಆಗಿರುತ್ತೆ. ಈ ಪಿತೃಪಕ್ಷ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ತೊಂದರೆಗಳನ್ನು, ತಾಪತ್ರಗಳನ್ನು, ಪಿತೃಗಳಿಗೆ ನೀವು ಮಾಡಿರ್ತಕ್ಕಂತಹ ಅಪಚಾರಗಳನ್ನೆಲ್ಲ ತೀರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.
ಅಂತಹ ಒಂದು ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋದು ಬೇಡ. ಈ ಒಂದು ಅನಂತ ಪದ್ಮನಾಭ ವ್ರತವನ್ನು ಯಾರ್ಯಾರು ಸಾಧ್ಯವಾಗುತ್ತೋ ಅನಂತನ ಹಬ್ಬ ಮಾಡ್ಕೊಳ್ಳಿ. ಅದಾದ ನಂತರ ಅನಂತನ ಹುಣ್ಣಿಮೆಯಿಂದ ಮರುದಿನವೇ ಒಂದು ನಮಗೆ ಪಕ್ಷದ ಪ್ರಾರಂಭ, ಮಹಾಲಯ ಪಕ್ಷದ ಪ್ರಾರಂಭ. ಪಕ್ಷ ಪೂರ್ಥ ನಿಮ್ಮ ನಿಮ್ಮ ಪಿತೃದೇವತೆಗಳನ್ನು ನೆನೆದುಕೊಂಡು ಅವರುಗಳಿಗೆ ಸೇರಿಸಬೇಕಾಗಿರ್ತಕ್ಕಂತಹ ಗೌರವ, ಅವರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವರನ್ನು ಸಹ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಇನ್ನು ರಾಶಿ ಭವಿಷ್ಯದ ಕಡೆ ಗಮನ ಕೊಡೋಣ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳಿದೆ ಅನ್ನೋದನ್ನ ಗಮನಿಸೋಣ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ತಿಂಗಳು ಒಳ್ಳೆ ರೀತಿಯಾದ ಏಳಿಗೆಗಳನ್ನು ನೀವು ಗಮನಿಸಬಹುದು. ಆರೋಗ್ಯದಲ್ಲಿ ಇದ್ದಂತಹ ಹಾನಿಯೆಲ್ಲ ಹೋಗಿ ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ಅತ್ಯಂತ ಆಪ್ತರ ಸಹಾಯದಿಂದ ಕಾರ್ಯಸಿದ್ಧಿಗಳಾಗ್ತಕ್ಕಂಥದ್ದು. ಬ್ಯಾಂಕ್ಗಳಲ್ಲಿ ಕೆಲಸವನ್ನು ಮಾಡುವಂಥವರಿಗೆ, ಅದು ಪ್ರೈವೇಟ್ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಗೌರ್ಮೆಂಟ್ ಬ್ಯಾಂಕ್ಗಳಂದರೆ ಪ್ರೈವೇಟ್ ಸೆಕ್ಟರ್ಗಳಲ್ಲಿರುವಂಥದ್ದು ಅಥವಾ ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ ಇರುವಂಥ ಯಾವುದೇ ರೀತಿಯಾದಂಥ ಬ್ಯಾಂಕ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ನಿಮಗೆ ಪದೋನ್ನತಿಗಳು ಸಿಗ್ತಕ್ಕಂಥದ್ದು ಆಗುತ್ತೆ. ಸಿ ಎಗಳಾಗಿ ಕೆಲಸವನ್ನು ಮಾಡ್ತಾ ಇರುವಂಥವ್ರಿಗೆ, ಆಡಿಟರ್ಗಳಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವರಿಗೆಲ್ಲ ಹೆಚ್ಚಿನ ಕೆಲಸಗಳು ಬಂದು ಸೇರ್ತಕ್ಕಂಥದ್ದು. ಸರ್ಕಾರಿ ಉದ್ಯೋಗಿಗಳಿಗೆ ಶುಭ ರೀತಿಯಾದಂತಹ ಟ್ರಾನ್ಸ್ಫರ್ಗಳು ಸಿಗುತ್ತೆ. ಪ್ರೇಮ ವಿಚಾರದಲ್ಲಿ ಸಾಫಲ್ಯತೆಯನ್ನು ಪಡ್ಕೊಳ್ತೀರಿ. ದಾಂಪತ್ಯ ಕಲಹಗಳಿಂದ ದೂರ ಆಗ್ತೀರಿ. ಮನೆಯಲ್ಲಿ ಇದ್ದಂತಹ ಅಶಾಂತಿಯ ವಾತಾವರಣಗಳೆಲ್ಲ ಹೋಗುತ್ತೆ. ಒಂದು ಒಳ್ಳೆ ರೀತಿಯ ಬೆಳವಣಿಗೆಯನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ನ ತಿಂಗಳಲ್ಲಿ ಬದುಕಿನಲ್ಲಿದ್ದಂತಹ ಬೇಸರಗಳಾಗ್ಬೋದು, ನಿರಾಶೆಗಳಾಗಿರ್ಬೋದು, ನಿಮ್ಮ ಆಶಾಭಂಗಗಳು ಏನೇನು ನಡೆದಿದ್ವೋ ಅದೆಲ್ಲವೂ ಸಹ ಸರಿ ಹೋಗಿ ನಿಮ್ಮ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿಯನ್ನು ತಂದುಕೊಡ್ತಕ್ಕಂತಹದ್ದು. ಈ ಒಂದು ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆಡಿಟರ್ಗಳಾಗಿ ಕೆಲಸವನ್ನು ಮಾಡ್ತಾ ಇರುವಂಥವ್ರಿಗೆ, ರತ್ನದ ವ್ಯಾಪಾರಸ್ಥರಿಗೆ, ಭೂ ವ್ಯಾಪಾರಸ್ಥರಿಗೆ, ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗಿರುವಂಥವ್ರಿಗೆ, ಲ್ಯಾಂಡ್ ಡೆವಲಪರ್ಸ್ಗಳಾಗಿರುವಂಥವ್ರಿಗೆ ತುಂಬಾನೇ ಲಾಭಗಳಿದ್ದಾವೆ. ಐ ಟಿ ಸೆಕ್ಟರ್ಗಳಲ್ಲಿ ಕೆಲಸವನ್ನು ಮಾಡುವಂಥವ್ರು, ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಪದೋನ್ನತಿಗಳು ಸಿಗ್ತಕ್ಕಂತಹ ಸಾಧ್ಯತೆಗಳು ಇದ್ದಾವೆ. ಮನಸ್ಸಿಗೆ ನೆಮ್ಮದಿ, ಉದ್ಯೋಗದಲ್ಲಿ ನಿಮಗೆ ಸಲ್ಲಬೇಕಾದಂತಹ ದೊರಕಬೇಕಾದಂತಹ ಮನ್ನಣೆಯು ಸಿಗುತ್ತೆ, ಬಡ್ತಿ ಸಿಗುವಂಥದ್ದು, ಪ್ರಶಸ್ತಿಗಳು ಸಿಗುವಂತಹದ್ದು, ಒಳ್ಳೆಯ ಬೆಳವಣಿಗೆಯನ್ನು ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅತ್ಯುತ್ತಮವಾಗಿರತಕ್ಕಂತಹ ತಿಂಗಳನ್ನು ಸೆಪ್ಟೆಂಬರ್ನ ತಿಂಗಳಲ್ಲಿ ನೀವು ನೋಡಬಹುದು. ಜೊತೆಗೆ ನೀವು ಒಂದಷ್ಟು ಜನರಿಗೆ ಸಹಾಯವನ್ನು ಮಾಡ್ತೀರಿ. ಬಟ್ ಯೋಚನೆ ಮಾಡಿ, ಯಾರಿಗೆ ಸಹಾಯವನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಯೋಚನೆ ಮಾಡಿ. ಕನ್ಯಾ ರಾಶಿಯವರು ನೀವು ಈ ಕೈನಲ್ಲಿ ಮಾಡಿಸ್ಕೊಂಡು ಈ ಕೈಗೆ ಅನ್ನಿಸ್ಕೊಳ್ತೀರ. ನೀವು ಸಹಾಯ ಮಾಡೋದು ದೊಡ್ಡ ವಿಚಾರ ಅಲ್ಲ, ಆ ಸಹಾಯ ಮಾಡಿದಂಥ ವ್ಯಕ್ತಿ ನಿಮ್ಮನ್ನು ಈ ಮುಂದಕ್ಕಿನ್ ಯಾವ ರೀತಿಯಾಗಿ ನೋಡ್ಕೊಳ್ತಾನೆ ಅನ್ನುವಂಥದ್ದೇ ತುಂಬಾನೇ ದೊಡ್ಡ ವಿಚಾರ. ಕನ್ಯಾ ರಾಶಿಯವರಿಗೆ ಯಾವಾಗಲೂ ಅಷ್ಟೇ, ಯಾರಿಗೆ ಸಹಾಯ ಮಾಡಿರ್ತೀರೋ, ಯಾರಿಗೆ ನೀವು ಒಂದು ರೀತಿಯಾಗಿ ಅನುಕಂಪ ತೋರಿಸಿರ್ತೀರೋ, ಅಂತಃಕರಣ ಕೊಟ್ಟಿರ್ತೀರೋ, ಪ್ರೀತಿ ಕೊಟ್ಟಿರ್ತೀರೋ ಅಂಥವರೇ ನಿಮಗೆ ಮೋಸಗಳನ್ನು ಮಾಡಿ ಹೋಗ್ತಾರೆ. ಅದರಿಂದ ನಿಮ್ಮ ಮನಸ್ಸಿಗೆ ಇನ್ನೊಂದಷ್ಟು ಘಾಸಿ ಆಗುತ್ತೆ. ಹಾಗಾಗಿ ಈ ಒಂದು ತಿಂಗಳಿನಲ್ಲಿ ನೀವು ತುಂಬಾನೇ ಹುಷಾರಾಗಿರಿ. ಸಹಾಯ ಮಾಡೋದು ಕೆಟ್ಟದ್ದೇನಲ್ಲ, ನೋಡ್ಕೊಂಡು ಮಾಡಿ. ಅಪಾತ್ರರಿಗೆ ಸಹಾಯ, ಅಪಾತ್ರರಿಗೆ ದಾನ, ಅಪಾತ್ರರಿಗೆ ಅನುಕೂಲತೆಗಳನ್ನು ಮಾಡಿಕೊಡ್ತಕ್ಕಂಥದ್ದು ಶಾಸ್ತ್ರವೂ ಸಹ ಒಪ್ಪಲ್ಲ, ನೀವು ಸಹ ಒಪ್ಪಬೇಡಿ. ಧೈರ್ಯವಾಗಿದ್ದು ಮುಂದೆ ಜೀವನನ ಒಂದು ಸಾಗಿಸಿ. ಆರ್ಥಿಕವಾಗಿ ತುಂಬ ಸಬಲರಾಗ್ತೀರಿ. ಹಣಕಾಸಿನ ಕ್ರೋಢೀಕರಣ ತುಂಬಾನೇ ಚೆನ್ನಾಗಾಗುತ್ತೆ. ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ತುಂಬ ಗಟ್ಟಿ ಆಗ್ತೀರಿ. ವಿದ್ಯಾರ್ಥಿಗಳಿಗೆ ನಿಮ್ಮ ವಿದ್ಯಾಭ್ಯಾಸ ತುಂಬ ಪ್ರಗತಿ ಆಗ್ತದೆ. ಕ್ರೀಡಾಪಟುಗಳಿಗಂತೂ ಅತ್ಯುನ್ನತವಾಗಿರ್ತಕ್ಕಂಥ ಅವಕಾಶಗಳು ಬಂದು ಸೇರ್ತಕ್ಕಂಥದ್ದು. ಕುಟುಂಬದಲ್ಲಿರುವಂತಹ ತಾಪತ್ರಯಗಳೆಲ್ಲ ನಿವಾರಣೆ ಆಗುತ್ತೆ. ಹಳೆ ಸಾಲದ ತೀರಿಸ್ಕೊಳ್ತೀರಿ. ನಿಮಗೂ ಯಾರಾದರೂ ದುಡ್ಡು ಕಾಸು ಕೊಡಬೇಕು ಅಂತಿದ್ರೆ ಆ ದುಡ್ಡು ಕಾಸುಗಳು ಸಹ ನಿಮಗೆ ವಾಪಸ್ ಬಂದು ಸೇರ್ಕೊಳ್ತಕ್ಕಂತಹ ಒಂದು ತಿಂಗಳಾಗಿರುತ್ತೆ ಈ ತಿಂಗಳು. ಸೆಪ್ಟೆಂಬರ್ ತಿಂಗಳು ತುಂಬಾನೇ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ಒಟ್ಟಾರೆಯಾಗಿ ಈ ಕಡೆ ಶನಿ ಬಲ ಇದೆ, ಈ ಕಡೆ ಗುರುಬಲ ಇದೆ, ಬೇರೆ ಗ್ರಹಗಳ ಬಲಾನುಬಲಗಳು ಸಹ ನಿಮಗೆ ತುಂಬಾನೇ ಚೆನ್ನಾಗಿರ್ತಕ್ಕಂಥದ್ದು. ಒಂದು ಅಭಿವೃದ್ಧಿ ಆಗುತ್ತೆ ಈ ತಿಂಗಳು. ನಿಮಗೆ ಒಳ್ಳೆಯದಾಗ್ತಕ್ಕಂತಹ ದಿನಾಂಕಗಳು, ಅದೃಷ್ಟವ ತಂದುಕೊಡ್ತಕ್ಕಂತಹ ದಿನಾಂಕಗಳನ್ನು ಗಮನಿಸೋದಾಯಿತು ಅಂದರೆ 2ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು, 10ನೇ ತಾರೀಕು, 20ನೇ ತಾರೀಕು, 28ನೇ ತಾರೀಕು, 30ನೇ ತಾರೀಕು, ಇದಿಷ್ಟು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ಒಂದು ದಿನಾಂಕಗಳು ಆಗಿದ್ದಾವೆ. ಅದರ ಜೊತೆಗೆ ಸಾಮಾಜಿಕ ಪರಿಹಾರ ಮತ್ತು
ಆಧ್ಯಾತ್ಮಿಕ ಪರಿಹಾರವನ್ನು ಮಾಡಿಕೊಳ್ಳಿ. ಇದೇ ಬೆನಕನ ಅಮಾವಾಸ್ಯೆಯ ದಿವಸ ನಿಮಗೇನಾದರೂ ದೃಷ್ಟಿದೋಷಗಳು, ಮಾಟಮಂತ್ರ ದೋಷಗಳು, ಕೃತ್ರಿಮ ದೋಷಗಳು, ಶತ್ರುಕಾಟಗಳು, ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರೆಗಳಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಅದಕ್ಕಾಗಿ ಬೆನಕನ ಅಮಾವಾಸ್ಯೆಯ ದಿವಸದಂದು ತಯಾರು ಮಾಡುವಂತಹ ಅತ್ಯುನ್ನತವಾಗಿರ್ತಕ್ಕಂಥ ಅತ್ಯಂತ ಶಕ್ತಿಶಾಲಿ ಅದೃಷ್ಟ ತಾಯಿತವನ್ನು ನೀವು ತರಿಸ್ಕೊಂಡು ನಿಮ್ಮ ಸೊಂಟಕ್ಕಾಗಲಿ ಅಥವಾ ಕತ್ತಿಗಾಗಲಿ ಕಟ್ಟಿಕೊಳ್ಳಿ. ಅದರಿಂದ ದೇವರ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಯಾವುದೇ ರೀತಿಯಾಗಿ ದೃಷ್ಟಿದೋಷಗಳು ತಗಲೋಲ್ಲ. ಯಾಕಂದರೆ ಮೂಲಿಕೆಗಳಿಂದ ಮಾಡ್ತಕ್ಕಂಥದ್ದು ರಕ್ತಭೂತಾಳಿ, ನಾಗಭೂತಾಳಿ, ತಾಮ್ರಶಕ, ವೃಷಕ, ಗರುಡಶಕ, ಈ ರೀತಿಯಾಗಿ ಮೂಲಿಕೆಗಳಿಂದ ಮಾಡ್ತಕ್ಕಂತಹ ತಾಯ್ತಗಳು, ಮೂಲಿಕೆಗಳನ್ನು ತುಂಬಿಸ್ತಕ್ಕಂತಹ ತಾಯ್ತಗಳು, ಅದನ್ನು ನೀವು ಉಪಯೋಗಿಸೋದ್ರಿಂದ ಆ ತಾಯ್ತಗಳ ಶಕ್ತಿಯಿಂದ, ಆ ಮೂಲಿಕೆಯ ಶಕ್ತಿಯಿಂದ ನಿಮ್ಮ ಜೀವನ ಇನ್ನಷ್ಟು ಚೆನ್ನಾಗಿ ಆಗ್ತದೆ. ಅದು ಬೇಕು ಅಂದರೂ ಸಹ ಇಲ್ಲೇ ಇರುವಂಥ ಫೋನ್ ನಂಬರ್ಗೆ ಫೋನ್ ಮಾಡಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ನಿಮ್ಮ ಒಂದು ಹೆಸರಿನ ಅನುಸಾರವಾಗಿ ಅದನ್ನು ಬುಕ್ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಿಕೊಳ್ಳಿ. ಅದರ ಜೊತೆಗೆ ಈ ಒಂದು ಸಾಮಾಜಿಕ ಪರಿಹಾರ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಗಿಡಗಳನ್ನು ನಾಶ ಮಾಡಬೇಡಿ, ಮರಗಳನ್ನು ಕಡಿಯೋಕ್ಕೆ ಹೋಗಬೇಡಿ. ಸಾಧ್ಯವಾದ ಕಡೆ ಎಲ್ಲ ಗಿಡಗಳನ್ನು ನೆಟ್ಟು ಪೋಷಣೆಯನ್ನು ಮಾಡಿ ಮರಗಳನ್ನು ಕಾಪಾಡಿಕೊಳ್ಳೋಣ. ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ ಅದರಿಂದ ಮುಂದಿನ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ಪ್ರಕೃತಿಗೆ ಒಂದು ಗಾಳಿಯನ್ನು, ಆಮ್ಲಜನಕವನ್ನು, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಸರೆಯನ್ನು, ಆಹಾರವನ್ನು ಕೊಡ್ತಾ ಇದ್ದರೆ ನಮಗೆ ಸಹ ಚಂದ ಅಲ್ವಾ, ಪ್ರಕೃತಿಗೂ ಸಹ ಚಂದ ಅಲ್ವಾ. ಅದನ್ನು ನಾವೆಷ್ಟು ಕೋಟಿ ಸಂಪಾದನೆ ಮಾಡ್ತೀವಿ ಅನ್ನೋದು ಮುಖ್ಯವಾಗಿರಲಾರದು. ಆದರೆ ಈ ಒಂದು ಸಣ್ಣ ಸಣ್ಣ ಕೆಲಸಗಳು ನಮ್ಮ ಬದುಕನ್ನು ಎಲ್ಲೋ ತುಂಬ ಉತ್ತಮವಾದ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತೆ. ಸಾಮಾಜಿಕ ಪರಿಹಾರವನ್ನು ಮಾಡಿಕೊಳ್ಳಿ. ಮುಂದಿನ ಪೀಳಿಗೆಯ ಉಸಿರು ಉಳಿಬೇಕಂದ್ರೆ ಹಿಂದೆ ನಾವು ಹಸಿರನ್ನು ಕಾಪಾಡಿಕೊಳ್ಬೇಕು ಮತ್ತು ಹೆಚ್ಚಿಗೆ ಬೆಳೆಸಬೇಕು. ಇದನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ಸಂಪೂರ್ಣವಾದಂತಹ ಆಧ್ಯಾತ್ಮಿಕವಾದ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಕಾಲಭೈರವಾಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡಿ. ಕಾಲಭೈರವಾಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡೋದ್ರಿಂದ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ನಿಮಗೆ ಉಂಟಾಗುತ್ತೆ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಈ ಒಂದು ಕನ್ಯಾ ರಾಶಿಯವರ ಈ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.